ಜಿಲ್ಲೆಯಲ್ಲಿ ಮಲ ಹೊರುವ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ. ಮುಗ್ಧ ಕಾರ್ಮಿಕರ ಬರಿಗೈ ಮಲ ಬಾಚಿಸುವ ಕೆಬಿ ಇಂಜಿನಿಯರ್ಸ್. ತುಮಕೂರಿನ ಕೆಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ಘಟನೆ. ತುಮಕೂರಿನ ಕೆಬಿ ಇಂಜಿನಿಯರ್ಸ್ ಸಂಘದ ಆವರಣದಲ್ಲೇ ಈ ಕಪ್ಪು ಕಲೆ ಎಂತವರು ತಲೆ ತಗ್ಗಿಸುವಂತೆ ಮಾಡಿದೆ. ಇಂಜಿನಿಯರ್ ಒಬ್ಬರ ಆದೇಶದ ಮೇರೆಗೆ 4 ದಲಿತ ಕಾರ್ಮಿಕರನ್ನ ಶೌಚ ಗುಂಡಿ ಸ್ವಚ್ಛಗೊಳಿಸುವ ಕೆಲಸಕ್ಕೆ ನಿಯೋಜಿಸಲಾಗಿತ್ತು. ತುಮಕೂರಿನ ನಂದೀಶ್, ಅರುಣ್ ಹಾಗೂ ಮಧುಗಿರಿ ಮೂಲದ ಮೂರ್ತಿ ನಾಯಕ್ ಮತ್ತು ನವೀನ್ ಎಂಬ ಮುಗ್ಧ ಕಾರ್ಮಿಕರು ಯಾವುದೇ ಸುರಕ್ಷತಾ ಪರಿಕರಗಳಿಲ್ಲದೆ ಬರೀ ಗೈ ಹಾಗೂ ಬರೀ ಮೈನಲ್ಲಿ ಶೌಚ ಗುಂಡಿಯ ಮಲವನ್ನ ಹೊತ್ತು ಟ್ರ್ಯಾಕ್ಟರ್ಗೆ ತುಂಬಿದ್ದಾರೆ. ನೀವು ಯಾವ ಸಮುದಾಯ, ಯಾವ ಜಾತಿ? ಎಸ್ಸಿನಾ? ಎಸ್ಸಿ ಒಳಗೆ ಯಾವ್ದು ಬಿಡಿಸಿ ಹೇಳಿ, ಪರವಾಗಿಲ್ಲ, ನಾವು ಅವರೇ. ಇಲ್ಲ ಹೇಳು, ನಿನ್ನ ಕಷ್ಟ ಜೀವಿ ನೀನು. ಹಾಂ, ಯಾವುದು ಎಸ್ಸಿ ಒಳಗೆ ಯಾವುದು? ಮಾದಿಗ ಸಮುದಾಯ. ನಮ್ಮನ್ನ ಮಣ್ಣು ತುಂಬುವ ಕೆಲಸವೆಂದು ಹೇಳಿ ಇಲ್ಲಿಗೆ ಕರೆತರಲಾಗಿತ್ತು. ಆದರೆ ಇಲ್ಲಿ ಬಂದು ನೋಡಿದಾಗ ಅದು ಶೌಚಗುಂಡಿ ಎಂದು ತಿಳಿಯಿತು. ಹೊಟ್ಟೆ ಪಾಡಿಗಾಗಿ ಬೇರೆ ದಾರಿಯಿಲ್ಲದೆ 3 ದಿನಗಳಿಂದ ಈ ಕೆಲಸ ಮಾಡುತ್ತಿದ್ದೇವೆ. ಈ ಕೆಲಸವನ್ನ ಮಾಡಬಾರದು ಎಂಬ ಕನಿಷ್ಠ ಕಾನೂನಿನ ಅರಿವು ನಮಗಿರಲಿಲ್ಲ. ಇನ್ನೊಮ್ಮೆ ಇಂತಹ ಕೆಲಸಕ್ಕೆ ಕರೆದ್ರೆ ನಾವು ಖಂಡಿತ ಹೋಗೋದಿಲ್ಲ ಎಂದು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಸಮಾಜದಲ್ಲಿ ಇಂದಿಗೂ ಇಂತಹ ಅನಿಷ್ಟ ಪದ್ಧತಿಗಳು ನಡೆಯುತ್ತಿರುವುದು ದುರಂತ. ಇನ್ನಾದರೂ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಗ್ಧ ಕಾರ್ಮಿಕರನ್ನ ಶೋಷಿಸಿದ ತಪ್ಪಿತಸ್ಥ ಇಂಜಿನಿಯರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸರ್, ಶೌಚಾಲಯ ಇದೆ ಸರ್, ಅದು ಗಲೀಜು ಶೌಚಾಲಯದಿಂದ ಅದು ಮಾಮೂಲಿ ಏನಿದೆ ತೆಗ್ದು ಆಚೆ ಹಾಕಿದ್ವಿ, ಅದನ್ನು ಟ್ರ್ಯಾಕ್ಟರ್ ತುಂಬ್ತಿದ್ವಿ ಸರ್. ಸರ್, ತೆಗ್ದು ಆಚೆ ಹಾಕಿದ್ರೆ ನಮಗೆ ಗೊತ್ತಿಲ್ಲ ಸರ್. ಅದರಲ್ಲಿ ಏನು ಅಂತಂದರೆ ನಮಗೆ ಏನು ಕೆಳಗಡೆ ಐತೆ ಅದು ನಮ್ಗೆ ಗೊತ್ತಿರಲಿಲ್ಲ ಸರ್, ಅದೇನು ಅಂತ ಸರ್. ಅದು ನಮ್ದೇನು ಸರ್, ಹೊಟ್ಟೆ ಪಟ್ಟು ನನಗೂ ಒಂದು ಗಂಡು ಮಗು ಹೆಣ್ಮಗಳು ಚಿಕ್ಕ ಮಕ್ಕಳು ಸರ್. ನಮಗೆ ಏನಂತ ಹೇಳಿ ಕರ್ಕೊಂಬಂದ್ರು ನಿಮಗೆ? ಸರ್, ಮಣ್ಣು ಐತೆ, ಮಣ್ಣು ತುಂಬ ಐತೆ ಅಂತ, ಮಣ್ಣು ಐತೆ ತುಂಬ್ಕೊಬರ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಏನಿತ್ತು ಸರ್? ಇದು ಮಾಮೂಲಿ ಬ್ಲ್ಯಾಕ್ ಮಣ್ಣು ಇತ್ತು ಸರ್, ಆಮೇಲೆ ಕೆಂಪು ಮಣ್ಣು ಇತ್ತು, ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಅದು ಹೇಳಿಲ್ವಾ ಇದು ಫಿಟ್ ಗುಂಡಿದು ಟಾಯ್ಲೆಟ್? ಸರ್, ಯಾಕೆಂತ ನನಗೇನು ಹೇಳಿಲ್ಲ ಸರ್. ಆಮೇಲೆ ಮತ್ತೆ ಬಂದಬೇಕಾದ್ರೆ ಕೆಂಪು ಮಣ್ಣು ಇತ್ತಲ್ಲ ಸರ್, ಅವಾಗ ನಾವೇನೋ ತುಂಬಿದ್ವಿ ಸರ್. ಯಾವತ್ತೂ ಈಗ ಕೆಲಸ ಮಾಡಿ ನಾವು ಕೆಲಸ ಮಾಡೋರು ಸರ್, ನಾವು ಈಜುಡಿ ಕೆಲಸ ಮಾಡೋರು ಸರ್, ತುಮಕೂರಲ್ಲಿ ಕೆಲಸ ಮಾಡೋರು ನಾವು. ನಮ್ಗೆ ಗೊತ್ತಿರಲಿಲ್ಲ ಸರ್, ಇದು ಫಿಟ್ ಮಣ್ಣು ನಾವು ಯಾವ್ದು ಎತ್ತಿರಲ್ಲ. ಇವಾಗ ಏನು ಮಣ್ಣು ಇದ್ದಲ್ಲ, ಅದು ಮಣ್ಣು ತುಂಬಿಸ್ತಾ ಇದೆ ಅಷ್ಟೇ ಸರ್. ಸರ್, ಗಲೀಜು ಏನು ಮಾಡ್ತಾರೆ, ಹೊಟ್ಟೆ ಸರ್, ಬಡವರು ಸರ್, ಅಮಾಯಕರು ನಾವು ಸರ್. ಗಂಡ ಇದು ಹೆಣ್ಮಕ್ಳು, ಚಿಕ್ಕ ಮಗಳು, ಹೆಣ್ಮಕ್ಳವ್ರು, ಗಂಡು ಮಕ್ಳವ್ರು ಸರ್, ಚಿಕ್ಕವರು ಏನು ಮಾಡೋದು ಸರ್? ಸರ್, ಇವರು ಇಂಜಿನಿಯರ್ ಅಂತ ಹೇಳ್ಬಿಟ್ಟು ನಮಗೆ ಕೆಲಸ ಹೇಳಿದ್ರು ಸರ್. ಒಂದ್ಸರಿ ಈಜುಡಿ ವರ್ಕ್ ಮಾಡೋದು ಸರ್, ನಾವು ಮಣ್ಣಾಗಿ ಪೈಪ್ಲೈನ್ ಹಾಕೋದು ಸರ್. ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಅವ್ರು ಹೇಳಿ ಒಂದ್ಸಲಿ ಕೆಲಸ ಮಾಡೋದು ಗೊತ್ತಿರಲಿಲ್ಲ ಸರ್. ಅದಕ್ಕೆ ನಾವೇನು ಬರೀ ಈಜುಡಿಲೇನು ವರ್ಕ್ ಮಾಡೋದು ಸರ್, ಈಜುಡಿ ಕಲೆಕ್ಷನ್ ಮಾಡೋದು ನಾನು. ಅದನ್ನು ಬಿಟ್ಟು ಮಾಮೂಲಿ ಇದು ಮಣ್ಣಿದೆ ಅಂತ ತುಂಬಬೇಕಂದ ಬಂದಿವಿ ಅಷ್ಟೇ ಸರ್. ಅದು ಕಪ್ಪು ಮಣ್ಣಿತ್ತು ಸರ್, ಅವಾಗ ನಮ್ಗೆ ಸ್ಮೆಲ್ ಬರ್ತಿದ್ದು, ಏನು ಮಾಡೋಣ ಸರ್? ನಾನೆಲ್ಲೋ ಬಿಟ್ಟು ಅದು ಮಣ್ಣು ತುಂಬ್ತಾ ಇದ್ವಿ. ಶೌಚಾಲಯ ತುಂಬ್ತಾ ಇದ್ವಿ. ಹೌದು ಸರ್, ಹೆಂಡತಿ ಮಕ್ಕಳು ಸಾಗಬೇಕಲ್ಲ ಸರ್, ಅದಕ್ಕೆ ಕೆಲಸ ಮಾಡ್ತಾ ಇದ್ವಿ ಸರ್. ಯಾರು ನಮ್ಮಲ್ಲಿ ಕೆಲಸ ಮಾಡಕ್ಕೆ ಹೇಳಿದ್ರು? ಅದೇ ನಮ್ಗೆ ಯಾರೋ ಕಾಂಟ್ರಾಕ್ಟ್ ಕರೆದಿದ್ರು ಸರ್. ಅವಾಗ ನಮ್ಮ ಹುಡುಗಂಗೆ ಗೊತ್ತು ಸರ್. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ? ನಾವು 3 ಸರ್. ಯಾರ್ಯಾರು ಅವರು? ಎಲ್ಲರೂ ನವೀನ, ನಂದೀಶ, ನಾನು ಮೂರ್ತಿ ನಾಯಕ್. ಅವರೆಲ್ಲ ಯಾವ ಸಮುದಾಯದವರು? ಅವರು ಎಸ್ ಸಿ ಸಮುದಾಯ. ನಾವು ಎಸ್ ಸಿ ಸಮುದಾಯದಲ್ಲಿ ಲಂಬಾಣಿ ನಾವು. ಲಂಬಾಣಿ ನವೀನ. ನೀವೆಲ್ಲ ಇದು ಮಧುಗಿರಿ ತಾಲೂಕು, ಪುರವಾರ ಹೋಬಳಿ, ಗುಂದಳ್ಳಿ ಗ್ರಾಮ ಪಂಚಾಯತಿ. ಎಷ್ಟು ಲೋಡ್ ಹೊಡೆದಿದ್ರು ಆಲ್ರೆಡಿ? ಇದು 2ನೇ ಲೋಡ್ ಸರ್. ಇದು 2ನೇ ಲೋಡಾ? ಅಲ್ಲ, ಬರಿಗೈಯಲ್ಲಿ ಯಾಕೆ ಇದೆಲ್ಲ ಕೆಲಸ ಮಾಡ್ತಾ ಇದ್ರಿ? ಅದೆಲ್ಲ ನಮ್ಗೇನು ಗೊತ್ತು ಸರ್. ನಮಗೆ ಕೆಲಸ ಬೇಕು, ಹೆಂಡತಿ ಮಕ್ಕಳು ಸಾಕಬೇಕಲ್ಲ, ಕೆಲಸಕ್ಕೆ ಬಂದ್ವಿ ಸರ್. ಕೆಲಸಕ್ಕೆ ಬೇಕು, ಕೆಲಸಕ್ಕೆ. ಯಾರು ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ರು?
ಅದೇ ನಮ್ಮ ಹುಡುಗ ನಮ್ಮ ನವೀನ್ ನಂಬರ್ ಬರ್ಬೇಕಂದ್ರು ಅವ್ರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ, ನಾವು ಮಾಡಿದ್ವಿ ಸರ್. ಅಲ್ಲ ಇದು ಬರಿಗೈಲಿ ಮಾಡಿದ್ರೆ ಅಥವಾ ಅಲ್ಲಿ ಜೀವಕ್ಕೆ ಹಾನಿ ಆಗುತ್ತೆ ಅನ್ನೋದು ಗೊತ್ತಲ್ವ ನಿಮಗೆ? ಗೊತ್ತು ಸರ್, ಏನು ಮಾಡೋಣ, ಹೆಂಡತಿ ಮಕ್ಕಳು ಸಾಕ್ಬೇಕಲ್ಲ ಸರ್, ಏನು ಮಾಡೋಣ. ಅವ್ರ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಯಾವುದೇ ಇದಿಲ್ಲ, ಶೌಚಾಲಯನೆಲ್ಲ ಕೈಗೆ, ಹೊಟ್ಟೆಗೆ, ಮಗುಕ್ಕೆ, ಕಾಲ್ಗೆ ಎಲ್ಲ ಬೆಳ್ಕೊಂಡಿದ್ದಾರೆ. ಎಲ್ಲ ಬೆಳ್ಕೊಂಡು ಅವ್ರು ಎತ್ತುತ್ತಾರದು ನೋಡಿ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡೋಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಇಂಥ ಕಾಲದಲ್ಲೂ ಕೂಡ ಇನ್ನೂ ಇಂಥ ಪದ್ಧತಿ ಐತೆ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇನ್ನಿತರ ಸಂಬಂಧಪಟ್ಟ ಯಾವ ಇಲಾಖೆ ಆಗಿರ್ಬೋದು ಕೈ ಕಟ್ಕೊಳ್ತೈತೆ. ಇವತ್ತು ಉಪಮುಖ್ಯಮಂತ್ರಿಗಳ ತವರಲ್ಲೇ ಇಂಥ ಇದನ್ನು ನಾವು ಕಂಡಾಗ ಅಧಿಕಾರಿಗಳು ಯಾವ ರೀತಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುತ್ತೆ ಅನ್ನೋದನ್ನು ನಾವು ಕಣ್ತುಂಬ ಇಲ್ಲಿ ಕಂಡುಬಿಟ್ಟು ನೋಡಬೇಕಾಗಿದೆ. ಅವ್ರ ಪರಿಸ್ಥಿತಿ ನೋಡಿದ್ರೆ 100% ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರುತ್ತೆ.